ಎಲ್ರಿಗೂ ನಮಸ್ಕಾರ ಗೆಳೆಯರೆ. ಇವತ್ತಿನ ವಿಷಯ ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟಂತೆ. ಪತ್ರಿಕೋದ್ಯಮ, ವಿಜುವಲ್ ಮೀಡಿಯಾ ಆರ್ ಪ್ರಿಂಟ್ ಮೀಡಿಯಾ ಎಲ್ಲದಕ್ಕೂ ಸಂಬಂಧಪಟ್ಟಂಥದ್ದೇ ನನಗ್ಯಾಕೋ ಮಾತಾಡಬೇಕು ಅನ್ನಿಸ್ತು. ಕಾರಣ ಯಾಕೆ ಅಂತ ಹೇಳಿದ್ರೆ, ಇವತ್ತು ನಾನು ಅವ್ರ ಜೊತೆಗೆ ಒಂದು 10 ವರ್ಷ ಅಂದ್ಕೊಳ್ಳೋಣ ಜೊತೆ ಕೆಲಸ ಮಾಡಿದ್ದೀನಿ. ಅವರೇ ಶಶಿಧರ್ ಭಟ್. ಬಹುಶಃ ಕರ್ನಾಟಕದ ಅಂದಿನ ಕಾಲದ ರಾಜಕಾರಣಿಗಳಿಗೆ ಯಾರ್ಯಾರು ಇವತ್ತು ಬದುಕಿದ್ದಾರೆ ಆ ರಾಜಕಾರಣಿಗಳಿಗೆಲ್ಲರಿಗೂ ಗೊತ್ತು ಶಶಿಧರ್ ಭಟ್ ಅಂದರೆ ಯಾರು ಅಂತ. ಪತ್ರಿಕೋದ್ಯಮದಲ್ಲಿ ಕೈ ಬಾಯಿ ಶುದ್ಧ ಇಟ್ಕೊಂಡು ಅದನ್ನು ಮನುಷ್ಯನ ಮೇಲೆ ಸಣ್ಣ ಪುಟ್ಟ ತಪ್ಪು ಮಾಡಿರ್ಬೋದು, ಅದನ್ನು ನಾವು ಭಾಳ ದೊಡ್ಡದಾಗಿ ಹೇಳೋದ ಅವಶ್ಯಕತೆ ಇಲ್ಲ. ಅಂದರೆ ಅದರ ಮೂಲಕ ಏನಾದರೂ ನಾವು ಭಾಳಷ್ಟು ಅಂದರೆ ಇವತ್ತಿನ ಪತ್ರಿಕೋದ್ಯಮಗಳಲ್ಲಿ ನಡೀತಿರ್ಬೋದಂಥ ಚಾನಲ್ನವರು ಯಾರ್ಯಾರಿದ್ದಾರೋ ಅವರೆಲ್ಲರೂ ಎಷ್ಟೆಷ್ಟು ಕೋಟಿಗಟ್ಟಲೆ ಮನೆ ಕಟ್ಟಿದ್ದಾರೆ, ಯಾವ್ಯಾವ ಕಾರಲ್ಲಿ ಅಡ್ಡಾಡ್ತಾರೆ ಅನ್ನೋದ್ರ ಬಗ್ಗೆ ಭಾಳ ಜನಕ್ಕೆ ಗೊತ್ತೈತೆ. ಅದು ಅಂದರೆ ನಾನು ಹೇಳ್ತಿರೋದು ಶಶಿಧರ್ ಭಟ್ರ ಪರವಾಗಿ ಅಂತಲೇ ಹೇಳ್ತಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನಾನು ಒಂದು ಟೈಮಲ್ಲಿ ಈ ಅಕ್ಷರ ಜೋಡಿಸೋದ್ರಿಂದ ಹಿಡಿದು ಮಳೆ ಜೋಡಿಸೋದ್ರಿಂದ ಹಿಡಿದು ಪತ್ರಿಕೋದ್ಯಮದಲ್ಲಿ ಬಂದಿರೋನು ನಾನು 35-38 ವರ್ಷ ಈ ಫೀಲ್ಡಲ್ಲಿದ್ದು ನನಗೆ ಅರ್ಥ ಆಗ್ತಿರೋದ್ರ ವಿಷಯಗಳನ್ನು ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಮೊನ್ನೆ ಯಾಕೆ ಈ ವಿಷಯ ಮಾತಾಡಬೇಕಾಯಿತು ಅಂತ ಹೇಳಿದ್ರೆ, ಶಶಿಧರ್ ಭಟ್ರು ಆಸ್ಪತ್ರೆಯೊಳಗೆ ಕೂತ್ಕೊಂಡು ನನ್ನವರು ಯಾರೂ ಇಲ್ಲ, ನಮಗೆ ಏನಾದರೂ ಸಹಾಯ ಮಾಡೋದಾದರೆ ಮಾಡಿ, ಈ ಥರದ್ದೇನೋ ಒಂದು ವರ್ಡ್ ಬಂದಾಗ ನನಗೆ ಇದರಲ್ಲಿ ಫೇಸ್ಬುಕ್ಕಲ್ಲಿ ನೋಡಿದ್ರೆ ಭಾಳ ಬೇಜಾರು ಆಯಿತು. ಈ ಶಶಿಧರ್ ಭಟ್ರಿಗೂ ನನಗೆ ಸಂಬಂಧ ಹೆಂಗೆ ಅಂತ ಹೇಳ್ಬಿಡ್ತೀನಿ ನಿಮಗೆ. ಫಸ್ಟ್ ಒಮ್ಮೆ ನಾನು ಅಗ್ನಿ ಶ್ರೀಧರಲ್ಲಿ ವೀಕ್ಲಿ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ದೆ ನಾನು. ಅಂದರೆ ಚಿತ್ರದುರ್ಗ, ಬಳ್ಳಾರಿ ಮತ್ತು ಬಳ್ಳಾರಿ, ದಾವಣಗೆರೆ 3 ಜಿಲ್ಲೆ ರಿಪೋರ್ಟಿಂಗ್ ಮಾಡೋ ಟೈಮಲ್ಲಿ ಪಾಪ ಅವ್ರಿಗೇನಂತ ಏನೋ ಗೊತ್ತಿಲ್ಲ, ಭಟ್ರು ಶಶಿಧರ್ ಇವರು ನಮ್ಮ ಶ್ರೀಧರ್ ಅವರು ಬಸವರಾಜ್ ಬೇಡ ಬಿಡ್ರಿ, ಒಂದಷ್ಟು ದಿನ ಸುಮ್ಕಿದ್ದು ಬಿಡ್ರಿ ಅಂತ ಅಂದರು. ಸರಿ ಬಿಡಂತ, ನನಗೆ ಕೆಲಸ ನಡಿಬೇಕಲ್ಲ, ನನ್ನ ಜೀವನ ನಡಿಬೇಕಲ್ಲ. ಆ ಟೈಮಲ್ಲಿ ನಾನು ಕರ್ನಾಟಕದಲ್ಲಿದ್ದು ವೀಕ್ಲಿ ಪೇಪರ್ಗಳಂದರೆ ಭಾಳ ಇದ್ರೂ ಮಾರ್ಕೆಟಿಂಗ್ ಇರೋಂಥದ್ದಂತ ಒಂದು ಹಾಯ್ ಬೆಂಗಳೂರು, ಮತ್ತೊಂದು ಶ್ರೀಧರ್, ಆಮೇಲೆ ಗೌರಿ ಲಂಕೇಶು ಇತ್ತು, ಆಮೇಲೆ ಬಂದಿದ್ದು ಗೌರಿ ಲಂಕೇಶು. ಆ ನಂತರ ಇನ್ಯಾವುದಿರಲಿಲ್ಲ. ಆವಾಗ ಸೂರ್ಯ ಅಂತ ಒಂದು ಪತ್ರಿಕೆ ಇತ್ತು. ಅದು ಯಾರು ನಡೆಸ್ತಿದ್ರು ಅಂತ ಹೇಳಿದ್ರೆ, ಈ ರಾಜಹಂಸ ಅಂತೇಳಿ ಒಂದು ಮಾಲೀಕರು ಒಂದು ಪತ್ರಿಕೆ ನಡೆಸಿದ್ದು, ಅದು ಸೂರ್ಯ ಅಂತೇಳಿ. ಆ ಸೂರ್ಯ ಪತ್ರಿಕೆಯ ಎಡಿಟರ್ ಯಾರು ಅಂತ ಹೇಳಿದ್ರೆ ಶಶಿಧರ್ ಭಟ್ರು. ಸರಿ, ಯಾರೋ ಹೇಳಿದ್ರು ಹೀಗೇ ಅಲ್ಲೊಂದು ಖಾಲಿ ಇದ್ದಂಗೆ ಕಾಣ್ತದೆ, ಜಿಲ್ಲೆದು ರಿಪೋರ್ಟ್ ಮಾಡ್ಬೋದೇನೋ, ಹೋಗು ಅಂತ ಹೇಳಿದ್ರು. ಸರಿ, ನಾನು ಹೋದೆ, ಅವ್ರನ್ನ ಭೇಟಿಯಾದಾಗ ಮಾತಾಡ್ಬೇಕಾದ್ರೆ ಗೊತ್ತಾಗಿದ್ದು ಅವರು ನವನಿರ್ಮಾಣ ವೇದಿಕೆಗೆ ಸಂಬಂಧಪಟ್ಟಂತೆ ಇಡೀ ರಾಜ್ಯಾದ್ಯಂತ ತಿರುಗಿದ್ದಾರೆ ಅಂತ. ಅವರು ಸಮೇತ ಇಂಟರ್ಕ್ಯಾಸ್ಟ್ ಮದುವೆ ಆದವರು, ಬಂಡಾಯ ಸಾಹಿತ್ಯದಲ್ಲಿ ಓಡಾಡಿದವರು, ಲೆಫ್ಟಿಸ್ಟ್ ಸ್ನೇಹಿತರ ಜೊತೆಗೆ ಅಡ್ಡಾಡಿದವರು, ಇವೆಲ್ಲವೂ ಅವರು ಹೇಳ್ಬೇಕಾದ್ರೆ ನನಗೆ ಗೊತ್ತಾಗಿದ್ದು. ಅವತ್ತಲಿದ್ದು ನಾವು ಅವ್ರ ಜೊತೆಗೆ ಸಂಬಂಧ ಬೆಳೀತು. ಅವರು ನಾವು ಚೆನ್ನಾಗಿ ಕೆಲಸ ಮಾಡ್ತಾ ಹೋದ್ವಿ. ಅವರು ಎಲ್ಲೆಲ್ಲಿ ಹೋದರೂ ಅಲ್ಲಿಗೆಲ್ಲ ನಾನು ಜೊತೆಗೆ ಹೋಗಿದ್ದೀನಿ. ಅಂದರೆ ಅವರು ಸೂರ್ಯವನ್ನು ಬಿಟ್ಟರು. ಆ ನಂತರ ಅವರು ಹಿಡಿದಿದ್ದು ಭಾನಾಮತಿ ಅಂತೇಳಿ ETV ಒಳಗೆ ಒಂದು ಪ್ರೋಗ್ರಾಮ್. ಆ ಭಾನಾಮತಿಗೆ ನಾನು ಕನಿಷ್ಠ ಅಂದರೆ 25-30 ಎಪಿಸೋಡನ್ನು ಕೆಲಸ ಮಾಡಿದೆ ಅವ್ರ ಜೊತೆಗೆ. ಅಂದರೆ ಅದಾದಮೇಲೆ ಅದರ ನಡುವೆ ZTVನಲ್ಲಿ ಒಂದು ಪ್ರೋಗ್ರಾಮ್ ಬಂತು, ಅಖಾಡ ಅಂಥೇಳಿ. ಆ ಪ್ರೋಗ್ರಾಮಲ್ಲೂ ನಾನು ಚಿತ್ರದುರ್ಗ ಮತ್ತು ದಾವಣಗೆರೆಯಲ್ಲಿ ಕೆಲಸ ಮಾಡಿದೆ. ಅದಾದ ನಂತರ ಅವರು ಸುವರ್ಣ ಚಾನಲ್ಗೆ ಚೀಫ್ ಆಗಿ ಹೋದರು. ಆ ನಂತರ ಅಲ್ಲಿಂದ ನಮ್ಮ ಅವರ ಆತ್ಮೀಯತೆ ಮತ್ತು ಅವ್ರ ಜೊತೆಗೆ ಚೆನ್ನಾಗಿತ್ತು. ಮತ್ತು ಅವ್ರ ಮನೆಗೆ ನಾನು ಹೋಗಿ ಬರುವಂತನಾಗಿದ್ದೆನು. ಅವ್ರ ಮನೆ ನಮಗೆ ಎಲ್ಲರಿಗೂ ಅದು ಒಂದು ಕಾಲದಾಗ ಹೇಳ್ತಿದ್ರು, ಅವ್ರ ಮನೆಯೂ ಒಂಥರ ಛತ್ರ ಇದ್ದಂಗೆ ಮರ, ಯಾರು ಬೇಕಾದರೂ ಹೋದರೂ ಊಟ ಮಾಡ್ಕೊಂಬರ್ಬೋದಾಗಿತ್ತು ಅಂತೇಳಿ. ಸೊ ನಾನು ನೋಡ್ದಂಗೆ ಅದಾದ ನಂತರ ಅವರು ಚಾನಲ್ ಹೋದರು, ಅದು ಬಿಟ್ಟರು, ಅದೇನೋ ಹೋದರು, ಮತ್ತು ಅದೇನೋ ಸುದ್ದಿ TV ಅಂತ ಮಾಡಿದ್ರು. ಅದೆಲ್ಲ ನಡೆದೋಗಿದ್ದು ಕಟ್ಟಿಲ್ಲ. ಈ ವಿಷಯ ಯಾಕೆ ಹೇಳ್ಬೇಕಾಯ್ತು ಅಂತ ಹೇಳಿದ್ರೆ, ಒಬ್ಬ ಪತ್ರಕರ್ತ ಅಷ್ಟು
ಇಷ್ಟು ವರ್ಷ ಅವರು ಸುದೀರ್ಘವಾಗಿ ಪತ್ರಕರ್ತರಾಗಿದ್ದರು, ಟಿ ವಿ ಚಾನಲ್ ನಡೆಸಿದ್ದಾರೆ, ಟಿ ವಿ ಚಾನಲ್ ಚೀಫ್ ಆಗಿದ್ದಾರೆ. ಇವೆಲ್ಲ ಇದ್ದಂಥವ್ರು ಲಾಸ್ಟಿಗೆ ಆಸ್ಪತ್ರೆಯಲ್ಲಿ ಮಲಗಿದಾಗ ಅವರು ಹೇಳುವಂಥ ಒಂದು ಮಾತಿದೆಯಲ್ಲ, ಅದು ನನಗೆ ಭಾಳ ಮನಸ್ಸಿಗೆ ಕಲಕ್ತು. ಅಲ್ಲೇ ಇವತ್ತಿನ ದಿವಸ ನೀವು ಬಹುಶಃ ಭಾಳಷ್ಟು ಜನ ಹೇಳಿದ್ರು, ಆಮೇಲೆ ನನ್ನ ಹತ್ರ ಬಂದರೆ ಭಾಳ ಮಾಡಿದ್ರೆ ಕಣ್ರಿ ಭಟ್ರು ದುಡ್ಡು ನಿಮಗೆ ಗೊತ್ತಿಲ್ಲ ಅಂತೇಳಿ. ನಾನು ಹೇಳ್ದೆ ಅವ್ರಿಗೆ, ಬೈದು ಕಳಿಸಿದ್ದೀನಿ ಅವ್ರಿಗೆ, ಅವರು ಭಟ್ರು ಏನು ಮಾಡಿದ್ರೆ ಕೆಲಸ ಅಂತ ನನಗೆ ಗೊತ್ತೈತೆ, ಅವ್ರ ದುಡಿಮೆ ಎಷ್ಟಿತ್ತು, ದುಡ್ಡು ಎಷ್ಟಿತ್ತು ಅಂತೇಳಿ. ಅವ್ರ ಮನೆಗೂ ಮೊನ್ನೆನೂ ನಾನು ಹೋಗಿದ್ದೀನಿ, ಕಳೆದ ವರ್ಷ ಆಚೆ ವರ್ಷ ಐ ಥಿಂಕ್ 3 ವರ್ಷದ ಕೆಳಗೇನೆ ಹೋಗಿದ್ದೀನಿ. ಅವ್ರ ಮನೆ ಯಾವುದಂತ ನಾನು ನೋಡಿದ್ದೀನಿ. ಬಹುತೇಕ ಇವತ್ತಿನ ಚಾನಲಲ್ಲಿ ಇರ್ಬೋದಂಥ ಈ ರಿಪೋರ್ಟರ್ಸ್ಗಳು, ಚಾನಲಲ್ಲಿರ್ಬೋದಂಥ ಏನು ಆ್ಯಂಕರ್ಗಳಿದಾರಲ್ಲ, ಅವ್ರನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಎಷ್ಟೆಷ್ಟು ದುಡ್ಡು ಮಾಡಿದ್ದಾರೆ ಏನೇನು ಅಂತೇಳಿ. ನನಗೆ ಇವೆಲ್ಲವೂ ಗೊತ್ತಿರೋಂಥದ್ದೇ, ಇದೇನು ಗೊತ್ತಿಲ್ಲದೇನೋ ಅಲ್ಲ. ಆದರೆ ಒಬ್ಬ ವ್ಯಕ್ತಿ ಕೈ ಬಾಯಿ ಶುದ್ಧನಾಗಿ, ನಾನು ಹೇಳ್ತಿರೋದು ಕೈ ಬಾಯಿ ಶುದ್ಧನಾಗಿ ಒಂದು ಪತ್ರಿಕೆಗಳಲ್ಲಿ ಒಂದು ಇದರೊಳಗೆ ಕೆಲಸ ಮಾಡೋದು ಇವತ್ತು ಭಾಳ ಕಷ್ಟವಾದಂಥ ಪರಿಸ್ಥಿತಿ. ಅದರಲ್ಲಿ ಶಶಿಧರ್ ಭಟ್ರಂಥವರು ಇನ್ನೂ ಈ ಕರ್ನಾಟಕದಲ್ಲಿರ್ಬೋದಂತ ಈ ಚಾನಲ್ಸ್ಗಳಿದಾವಲ್ಲ, ಈ ಚಾನಲ್ಸ್ಗಳು ಬರೋಕ್ಕಿಂತ ಮುಂಚೆನೇ ಅವರು ಬೇರೆ ಬೇರೆ ಚಾನಲಲ್ಲಿ ಬೆಂಗಳೂರಲ್ಲಿ ಮಡ್ರಾಸಲ್ಲೆಲ್ಲ ಕೆಲಸ ಮಾಡಿ ಬಂದಿರೋರು ಅವರು. ಹಂಗಾದ್ರೆ ಎಷ್ಟು ಕೋಟಿಗಟ್ಟಲೆ ಮಾಡ್ಬೋದಾಯ್ತು ಆ ಟೈಮಲ್ಲಾದರೆ. ಆದರೆ ಅವರು ಮಾಡಲಿಲ್ಲ. ಕಾರಣ ಯಾಕೆ ಅಂತ ಹೇಳಿದ್ರೆ ಅವರು ನಂಬಿದಂಥ ಒಂದು ಸಿದ್ಧಾಂತ. ಏನು ಸರ್ ನೀವು ಭಟ್ರ ಬಗ್ಗೆ ಇದು ಹೇಳ್ತಿದ್ದೀರಾ, ನೀವೇನು ಇದಂತ. ನಾನು ಹೇಳ್ತಿರೋದು ಏನಂತ ಹೇಳಿದರೆ, ನನ್ನ ಕಳಕಳಿಯ ಮನವಿ ಏನಂತ ಹೇಳಿದರೆ, ಕೈ ಬಾಯಿ ಶುದ್ಧ ಇರಬೇಕು ಅಂತ ಹೇಳ್ತಿರೋದು. ಇವತ್ತು ಪತ್ರಿಕೆಯಲ್ಲಿ ಇರ್ತೀವಿ, ಟಿ ವಿ ಚಾನಲಲ್ಲಿ ಇರ್ತೀವಿ. ಇವತ್ತು ಭಾಳ ಜನ ನೋಡ್ತೇನೆ ಟಿ ವಿ ಚಾನಲ್ಗೆ ಇರೋಂಥ ಹುಡುಗರು, ಮೈಕ್ ಕೊಟ್ಟರೆ ಸಾಕು, ಅವ್ರು ಏನು ಹೊಡಿತಾರೋ, ಅವ್ರು ಏನು ಮಾತಾಡ್ತಾರೋ ಒಬ್ರಿಗೂ ಅರ್ಥ ಆಗೋದಿಲ್ಲ. ಆಮೇಲೆ ಅಲ್ಲಿ ಆ್ಯಂಕರ್ ಕೂತಿರ್ತಾನೆ, ಆ ಆ್ಯಂಕರನಿಗೆ ಕಾಮನ್ ಸೆನ್ಸಿಗೆ ಗೊತ್ತಿರೋದಿಲ್ಲ ಬಹುತೇಕ. ಅಂದರೆ ನಾನೇನು ಅವ್ರಿಗೇನು ಬೈಬೇಕಂತ ಹೇಳ್ತಿಲ್ಲ, ಅಥವಾ ಅವ್ರಿಗೇನು ಏನು ಡಿಗ್ರೀಸ್ ಮಾಡೋಂಥದ್ದು ಏನು ಥರದ್ದು ಏನೂ ಇಲ್ಲ ನನಗೆ. ಆದರೆ ವಿಷಯ ಗೊತ್ತಿರ್ಬೇಕು ತಾನೆ. ವಿಚಾರಗಳನ್ನು ತಿಳ್ಕೊಂಡು ಕರ್ನಾಟಕ ರಾಜ್ಯದ ಸಾಮಾಜಿಕ ರಾಜಕೀಯ ಏನೇನು ಬೆಳವಣಿಗೆ ಆಗಿದೆ 20 ವರ್ಷಗಳಲ್ಲಿ 30 ವರ್ಷಗಳಲ್ಲಿ ಏನೇನು ಬೆಳವಣಿಗೆ ಆಯಿತು, ಅದರ ಬಗ್ಗೆ ಏನಾದರೂ ನಾಲೆಡ್ಜ್ ಇರೋದಿದ್ದರೆ ಕರ್ನಾಟಕದಲ್ಲಿ ಇವತ್ತಿನ ದಿನದಲ್ಲಿ ಇದ್ದರೆ ಅದು ಶಶಿಧರ್ ಭಟ್ರು ಒಬ್ಬರಿಗೆ. ಮತ್ತು ಇನ್ನೊಬ್ಬರು ಇದ್ದಾರೆ, ಅದು ರಂಗಣ್ಣನಿಗೆ, ಅಂದರೆ ಪಬ್ಲಿಕ್ ಟಿ ವಿ ರಂಗಣ್ಣನಿಗೆ. ಕಾರಣ ಏನಂತ ಹೇಳಿದ್ರೆ, ಪಬ್ಲಿಕ್ ಟಿ ವಿ ರಂಗಣ್ಣರು ಸಹ ಅವರು ಕ್ರೈಮ್ ರಿಪೋರ್ಟರ್ ಆಗಿದ್ದವರು. ನಾನು ನೋಡಿದ್ದೀನಿ, ಅವ್ರು ನನಗೆ ಪರಿಚಯ ಇಲ್ಲದೆ ಇರ್ಬೋದು, ನನಗೆ ಚೆನ್ನಾಗಿ ಗೊತ್ತಿರೋಂಥದ್ದು. ಅಂದರೆ ವಿಷಯ ಗೊತ್ತಿರೋಂಥದ್ದು, ರಾಜಕಾರಣಿಗಳ ಬಗ್ಗೆ ಎಲ್ಲ ಗೊತ್ತಿರೋದು. ಅದು ಬಿಟ್ಬಿಟ್ರೆ. ಆದರೆ ಇವತ್ತು ಭಟ್ರು ಮಲಗಿದ್ದಾರೆ. ನನಗೆ ಅವ್ರಿಗೆ ಭಟ್ರಿಗೆ ನಾನು ಹೇಳ್ತಿರೋದೇನಂತ ಹೇಳಿದ್ರೆ, ಭಟ್ರೆ ನೀವು ಮತ್ತೆ ಆರೋಗ್ಯ ಚೈತನ್ಯರಾಗಿ ಮತ್ತೆ ಬನ್ನಿ, ನಾವೆಲ್ಲ ಸೇರಿಕೊಂಡು ಹೊಸದೊಂದು ಕಟ್ಟೋಣ. ಏನಾದರೂ ಒಂದು ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗಳಿಗೆ, ನಮ್ಮ ಕೈಲಾದ ಮಟ್ಟಿಗೆ ಕೆಲಸ ಮಾಡೋಣ. ಆದರೆ ನೀವು ಯಾವತ್ತೂ ಎದೆಗುಂದಬಾರ್ದು. ನಮ್ಮಂಥವರಿಗೆ ಸ್ಫೂರ್ತಿದಾಯಕವಾದಂಥವ್ರು. ಸೊ ನಮಸ್ಕಾರ ಭಟ್ರೆ, ನಾನು ಸಹ ನಿಮ್ಮ ಜೊತೆಯಾಗಿ ಹೆಜ್ಜೆ ಆಗ್ತೀನಂತ ಹೇಳ್ತಾ ನಮಸ್ಕಾರ, ಶರಣಾರ್ಥಿ.